ಗೀತಾ ಅವ್ರೆ, ನಿಮ್ಮ ಹತ್ರ ಪರ್ಸನಲ್ ಆಗಿ ಒಂದು ವಿಷಯ ಮಾತಾಡ್ಬೇಕು. ಒಂದು 5 minutes ಪ್ಲೀಸ್. ಮೊನ್ನೆ ಮಾಡಿದ ಜಗಳ ಸಾಕಾಗ್ಲಿಲ್ವಾ? ಮತ್ತೆ ಯಾಕೆ ಬಂದಿದ್ಯಾ? ನಿನ್ ಜೊತೆ ಮಾತಾಡಕ್ಕೆ ಅವಳಿಗೆ ಇಷ್ಟ ಇಲ್ಲ. ನಡಿ ಗೀತಾ, ಹೋಗೋಣ. ಹೇ, ಜಗಳ ಅಲ್ಲ, ಪ್ಲೀಸ್ ಒಂದ್ 5 ನಿಮಿಷ. ನನ್ ಲೈಫಲ್ಲಿ ನಾನು ಇಷ್ಟಪಡೋದು 3 ಜನ: ಅಮ್ಮ, ಅಪ್ಪ, ತಂಗಿ. ಆ 3 ನೀನಂದ್ರೆ ತುಂಬಾ ಇಷ್ಟ. ನನ್ ಮನ್ಸು ನಿನ್ನೆ ಕೇಳ್ತಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾನು ನಿನ್ ಲವ್ ಮಾಡ್ತಿದ್ದೀನಿ ಗೀತಾ. ಐ ಲವ್ ಯು. ಓಯ್, ನೀನ್ ನನ್ನ ಲೈಫ್ ಪಾರ್ಟ್ನರ್ ಅಂತ ಫಿಕ್ಸ್ ಆಗಿದ್ದೀನಿ. ನೀನು ಕೂಡ ಫಿಕ್ಸ್ ಆಗೋ. रिकॉर्डिंग रूम में ले ऊपर। अच्छा ऊपर, ठीक है। अरे रुकिए साहब, रुकिए साहब. ನಮ್ಮ ಪ್ರಧಾನಮಂತ್ರಿ ಮೋದಿ ಅವರನ್ನ ಭೇಟಿ ಮಾಡೋದಕ್ಕೆ ಅಮೆರಿಕನ್ ಪ್ರೆಸಿಡೆಂಟ್ ಟ್ರಂಪ್ ಅವರು ನಾಳೆ ಇಂಡಿಯಾಗ್ ಬರ್ತಾ ಇದ್ದಾರೆ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಹಾಯ್. ಹಲೋ ರೀ, ನನ್ನ ಹೆಸರು ಗೌತಮ್. ನನ್ನ ಪಕ್ಕದಲ್ಲಿ ಕೂತಿರೋಳ ಹೆಸರು ಗೀತಾ. ಅವಳು ಅಂದ್ರೆ ನನ್ಗೆ ತುಂಬಾ ಇಷ್ಟ. ಅದಕ್ಕೆ ಅವಳ ಜೊತೆ ಪ್ರಪಂಚಕ್ಕೊಂದು ವಿಷಯ ಹೇಳಕ್ ಬಂದಿದ್ದೀನಿ. ಐ ಲವ್ ಯು ಗೀತಾ. ये क्या है गीता? ऑफिस है या लोवर्स पार्क है? ನೀನೇನಯ್ಯ ಅವತ್ ಬಂದ್ ಇವಳ ಹತ್ರ ಜಗಳ ಮಾಡ್ದೆ, ಇವತ್ ನೋಡಿದ್ರೆ ಬಂದ್ ಪ್ರಪೋಸ್ ಮಾಡ್ತಿದ್ಯಾ? ನಿಮ್ಮಿಬ್ರಿಂದ ನನ್ ಚಾನೆಲ್ ಮರ್ಯಾದೆ ಹೋಗ್ತಿದೆ. ಅದಕ್ಕೆ ಮುಂಬೈಯಲ್ಲಿ ಚಾನೆಲ್ ಇಟ್ಟು ಕನ್ನಡಿಗರನ್ನ ಎನ್ಕರೇಜ್ ಮಾಡಿದ್ದು ನನ್ನ ತಪ್ಪು. ಇನ್ನೊಂದ್ಸಲ ಈ ತರ ಮಿಸ್ಟೇಕ್ ಆದ್ರೆ ನನ್ನ ರಿಯಾಕ್ಷನ್ ಈ ತರ ಇರೋದಿಲ್ಲ. ಮೈಂಡ್ ಇಟ್. ಲೈಟ್ ಆಗಿ ತಗೋ. ಚಿಕ್ಕವನಿದ್ದಾಗ ನಮ್ಮಪ್ಪ ಕೂಡ ಈ ತರ ಹೊಡೆದಿಲ್ಲ. ನಾನ್ ಮದ್ವೆ ಮಾಡ್ಕೊಳಲ್ಲ. ನನ್ಗೊಂದ್ ಆಸೆ ಇದೆ. ನನ್ ಹಾಗೆ ಅನಾಥೆ ಆಗಿರೋ ಸ್ವೀಟಿನ ಯಾರಿಗಾದ್ರೂ ದತ್ತು ಕೊಟ್ಟು ಚಿಂಟುನ ನಾನ್ ದತ್ತು ತಗೊಂಡು ಹ್ಯಾಪಿ ಆಗಿರ್ಬೇಕು ಅನ್ಕೊಂಡಿದೀನಿ. ಇಷ್ಟು ಚಿಕ್ಕ ವಿಷಯಕ್ಕೆ ಪ್ರೀತಿ ಮದ್ವೆನ ಬಿಡ್ಬೇಕಾ? ಮಕ್ಳಿಲ್ದವ್ರಿಗೆ ಮಕ್ಳು ದತ್ತು ಕೊಡ್ಸಿದ್ರ ಆಯ್ತಲ್ವಾ? ಅದಷ್ಟು ಈಸಿ ಅಲ್ಲ. ನಾನ್ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೀನಿ, ಯಾರು ತಗೋತಿಲ್ಲ. ತಗೊಳ್ಳೋ ಹಾಗೆ ನಾನ್ ಮಾಡ್ತೀನಿ. ಹಾಗಾದ್ರೆ ಮಾಡ್ ತೋರ್ಸು.